ಇವತ್ತು ನಮ್ಮ ಕೋಲಾರ ಹೃದಯ ಭಾಗದಲ್ಲಿರ್ತಕ್ಕಂಥ ಪುಲ್ಶಾ ಮಾಲ್ದಲ್ಲಿ ಇವತ್ತು ಒಂದು ಹಾಸ್ಪಿಟಲ್ ಕಟ್ಟಡವನ್ನ ನಗರಸಭೆ ವತಿಯಿಂದ ನಗರಸಭೆ ಫಂಡ್ಸ್ ಅಲ್ಲಿ ಮಾಡ್ತಾ ಇದೀವಿ. ಇವತ್ತು ಮೊದಲಾಗಿ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ನಗರಸಭೆ ಅಧ್ಯಕ್ಷರು ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅಭಿವೃದ್ಧಿ ಬಗ್ಗೆ ಇಂಟ್ರೆಸ್ಟ್ ಇರೋರನ್ನ ನಾವು ಪ್ರೋತ್ಸಾಹಿಸಬೇಕು. ಯಾರು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರಿಗೆ ನಾವು ಜೊತೆಯಲ್ಲಿದ್ದು ಕೈ ಜೋಡಿಸಿ ಮಾಡಬೇಕು. ಆ ರೀತಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರೂ ಒಳ್ಳೆ ಕೆಲಸ ಮಾಡೋದಕ್ಕೆ ಒಳ್ಳೆ ಉದ್ದೇಶದಲ್ಲಿದ್ದಾರೆ. ಹಾಗೆ ನಮ್ಮ ಕವಿಮಣ್ಣ ಅವರು ಹಿರಿಯರು ಯಾವತ್ತೂ ಟೌನ್ ಬಗ್ಗೆ ಎಲ್ಲ ಒಂದು ಮಾತಾಡೋದಕ್ಕೆ ಒಳ್ಳೆ ಇದಿದೆ. ಆಮೇಲೆ ಈ ಭಾಗದ ಕೌನ್ಸಿಲರು ನಮ್ಮ ಕಾಜಾ ಅವರು ಅಷ್ಟೇ ಅಭಿವೃದ್ಧಿ ಮಾಡೋಣ, ಜನಕ್ಕೇನಾದ್ರೂ ಉಪಯೋಗ ಮಾಡೋಣ, ಉಪಯೋಗದ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ. ಹಾಗೆ ನಮ್ಮ KUDA ಚೇರ್ಮನ್ ಅನಿಫಮ್ ಅವರು ಯಾವಾಗ್ಲೂ ಡೆವಲಪ್ಮೆಂಟ್ ಬಗ್ಗೆ ಅಂತ ಹೇಳಿದ್ರೆ ಜಾಸ್ತಿ ಒಂದು ತಾಲೂಕಿನೆಲ್ಲ ಮಾತಾಡೋದು ಅಂದ್ರೆ ನಮ್ಮ ಅನಿಫನ್ ಅವರು, ನಮ್ಮ ಆಮೇಲೆ ಶಂಶೇರ್ ಅವರಾಗ್ಬೋದು, ನಮ್ಮ ಆತ್ಮೀಯ ಸ್ನೇಹಿತರಂತ ಜಮ್ಮು ಅವರು, ಹಾಗೆ ನಮ್ಮ ಶಿವಣ್ಣ ಅವರು, ಈ ಮಸೀದಿಯ ಮುತ್ತುವಲ್ಲಿ ಅವರು, ಎಲ್ಲ ಹಿರಿಯರು ನೀವೆಲ್ಲರೂ ಇದ್ದೀರಣ್ಣ, ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀವಿ. ಇವತ್ತು ಪುಲ್ಶಾ ಮಾಲ್ದಲ್ಲಿ ಒಂದು ಹಾಸ್ಪಿಟಲ್ ಅನ್ನ ಮಾಡ್ತಾ ಇದೀವಿ. 50 ಲಕ್ಷ ವರ್ತಲ್ಲಿ ಇವತ್ತು ಒಂದು ಹಾಸ್ಪಿಟಲ್ ಮಾಡ್ತಾ ಇದ್ದೀವಿ. ಕಾಂಟ್ರಾಕ್ಟರ್ ಬಾಬು ಅಂತ ಕಾಂಟ್ರಾಕ್ಟ್ ಆಗಿದೆ, ಬಾಬು ಕಾಂಟ್ರಾಕ್ಟರ್ ಆಗಿದೆ. ಕನ್ಸ್ಟ್ರಕ್ಷನ್ ವಿಚಾರದಲ್ಲಿ ನಾವೆಲ್ಲೂ ಕಾಂಪ್ರಮೈಸ್ ಆಗೋದಿಲ್ಲ. ನಾವ್ಯಾರು ಇರುವಂತವ್ರು ನಾವು ಪರ್ಸೆಂಟೇಜ್ ಅವರಲ್ಲ. ಯಾರಾದ್ರೂ ಪರ್ಸೆಂಟೇಜ್ ತಗೊಂಡ್ರು ಎಲ್ಲಾನೇ ನೋಡ್ಕೊಳ್ಳಿ. ಅವರಿಗೆ ಕುಷ್ಠರೋಗ ಬರಬೇಕು, ಹಾರ್ಟ್ ಅಟ್ಯಾಕ್ ಬರಬೇಕು, ಕಾಯಿಲೆಗಳೆಲ್ಲ ಬರಬೇಕು. ಪರ್ಸೆಂಟೇಜ್ಗಳು ತಗೊಳ್ಳೋದು, ಲಂಚ ತಗೊಳ್ಳೋದು ಇದೆಲ್ಲ ಮಾಡಿದ್ರೆ ಆ ದರ್ಗಾ ದೇವ್ರಿಗೆ ಒಪ್ಪಿಸ್ತೀನಿ. ಸರ್ ಮುತ್ತುವಲ್ಲಿ ಸರ್, ಇವರು ಇಮಾಮ್ ಸಾಬ್ ನೀವೇ ನೋಡ್ಕೋಬೇಕು. ಆ ದೇವ್ರಿಗೆ ಹೇಳ್ಬಿಡ್ಬೇಕು, ಇದೆಲ್ಲ ನೀವು ಆ ದೇವ್ರಿಗೆ ಹೇಳ್ಬೇಕು. ಯಾರು ಕನ್ಸ್ಟ್ರಕ್ಷನ್ ಕರೆಕ್ಟ್ ಆಗಿರ್ಬೇಕು, ಕ್ವಾಲಿಟಿ ಆಗಿರ್ಬೇಕು. ಕ್ವಾಲಿಟಿ ಕ್ವಾಂಟಿಟಿ ಯಾವುದ್ರಲ್ಲಾಗಿ ನಾವು ಕಾಂಪ್ರಮೈಸ್ ಅನ್ನೋ ಪ್ರಶ್ನೆನೇ ಇಲ್ಲೋದಿಲ್ಲ. ಅದರಿಂದ ಅದನ್ನ ನೋಡ್ಕೋಬೇಕಾಗಿರುವಂತದ್ದು ಯಾರಿಗಂತ ಜವಾಬ್ದಾರಿ ಇರ್ತದಂದ್ರೆ ಈ ಭಾಗದ ಎಲ್ಲ ಹಿರಿಯರಿಗೆ, ನಿಮ್ಮೆಲ್ಲರೂ. ಯಾಕಂದ್ರೆ ನಮ್ಮೆಲ್ಲರ ಒಂದು ಆಸ್ತಿ ಅದು, ನಮ್ಮೆಲ್ಲರ ಆಸ್ತಿ. ಆದ್ರಿಂದ ನೀವೆಲ್ಲರೂ ನೋಡ್ಕೋಬೇಕಾಗ್ತದೆ ಇದನ್ನೆಲ್ಲ. ಇವೆಲ್ಲ ಈ ರೀತಿಯಲ್ಲಿ ಇರೋದ್ರಿಂದ ಒಳ್ಳೆ ಹಾಸ್ಪಿಟಲ್ ಇದೆ. ಆಮೇಲೆ ಇವತ್ತು ಕೆಳಗಡೆ ಫ್ಲೋರ್ ಬರುತ್ತೆ. ಆಮೇಲೆ ಕಾಂಟ್ರಾಕ್ಟರ್ ಪಿಲ್ಲರ್ಸ್ ಅನ್ನ ಮೇಲೆ ರೈಸ್ ಮಾಡಿಬಿಟ್ರೆ ಇವಾಗ ಇನ್ನೊಂದು ನಮ್ದು 30 ಕೋರ್ಸ್ ಟೌನ್ಗೆ ನಾವು ಹೊಸದಾಗಿ FDL ಮಾಡಿದೀವಿ. ನಾವು ಅದರಲ್ಲಿ ಏನ್ ಮಾಡೋಣ, ನಾವು ನಜೀರ್ ಅಣ್ಣ ಅವ್ರಿಗೆ ಮಾತಾಡ್ಕೊಂಡು ಅದನ್ನ ರೈಸ್ ಮಾಡಿ, ಆ ಪಿಲ್ಲರ್ಸ್ ಇಂದ ಹಂಗೆ ರೈಸ್ ಮಾಡಿ ಇನ್ನೂ ಒಂದ್ 2 ಫ್ಲೋರ್ ಮಾಡಿ ಒಳ್ಳೆ ಹಾಸ್ಪಿಟಲ್ ರೀತಿಯಲ್ಲಿ ಮಾಡೋದಕ್ಕೆ ಅವಕಾಶ ಮಾಡ್ಕೊಡೋಣ. ಇವಾಗ ಅದನ್ನ ಈಗ ನೋಡಿ ಈ ರೀತಿಯಲ್ಲಿ ಪ್ಲಾನ್ ಇದೆ. ಫಸ್ಟ್ ಇರೋದು ಫಸ್ಟ್ ಫ್ಲೋರ್ಗೆ ಈ ರೀತಿಯಲ್ಲಿ ಪ್ಲಾನ್ ಇದೆ, ಪ್ಲಾನ್ ಎಲ್ಲ ಆಗಿದೆ, ಈ ರೀತಿಯಲ್ಲಿ ಪ್ಲಾನ್ ಇದೆ. ಆಮೇಲೆ ಇದು ಕನ್ಸ್ಟ್ರಕ್ಷನ್ ಆಗುತ್ತೆ. ನೆಕ್ಸ್ಟ್ ರೈಸ್ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ರೈಸ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಬರುವಂತ ದುಡ್ಡಲ್ಲಿ ಈಗ ಈ ತಿಂಗಳಲ್ಲಿ ಬರುತ್ತೆ ಇನ್ನೊಂದು 30 ಕೋಟಿ ನಮ್ಮ ಟೌನ್ಗೆ ಅಂತಾನೆ ಬರುತ್ತೆ. FDL ಇದೆ, ನಾನು ಕ್ಲಿಯರ್ ಮಾಡಿಸ್ಕೋಬೇಕು. ಅದು ಬಂದಾಗ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ದುಡ್ಡನ್ನ ಕಮಿಷನರ್ಗೂ ಹೇಳಿದೀನಿ. ಆಮೇಲೆ ನಮ್ಮ ಇಂಜಿನಿಯರ್ ಗಂಗಾಧರ್ಗೂ ಹೇಳಿದೀವಿ. ನಗರಸಭೆ ಅಧ್ಯಕ್ಷ ಅದನ್ನ ಜ್ಞಾಪಕ ಇಟ್ಕೊಂಡು ಅದನ್ನೆಲ್ಲ ಮಾಡಬೇಕು ಅನ್ನೋದನ್ನ ನಾನು ಇದು ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಸರ್, ಇದು ಆವಾಗಲೇ ಬಂದು ನಮ್ಮ ಲೀಡರ್ಸ್ ಬಂದು ಕೇಳಿದ್ರು ಇಲ್ಲಿ ಪೂಜೆ ಮಾಡಕ್ ಬರ್ಬೇಕು ಅಂತ. ನಾನು ಹೇಳ್ದೆ ವಾರ್ಡ್ ನಂಬರ್ 17 ಹೋಗಿ ಅಲ್ಲಿಗೆ ಬರ್ತೀವಿ ಅಂತ, 17 ಹೋಗಿ ಬರ್ತೀವಿ ಅಂತ. ಇದು ನನ್ನ ಆಸ್ತಿ ಅಲ್ಲ, ಕೌನ್ಸಿಲರ್ ಆಸ್ತಿ ಅಲ್ಲ, ಇವ್ರ ಆಸ್ತಿ ಅಲ್ಲ, ಅವ್ರ ಆಸ್ತಿ ಅಲ್ಲ. ಈ ವಾರ್ಡಿನ, ಈ ಕೋಲಾರ ತಾಲೂಕಿನ ಕೋಲಾರ ಟೌನ್ ಅಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಸೇರಿರುವಂತ ಒಂದು ಹಾಸ್ಪಿಟ್ಲು. ಕರೆಕ್ಟಾ? ಎಲ್ಲರಿಗೂ ಸೇರಿದ ಹಾಸ್ಪಿಟ್ಲು. ಎಲ್ಲ ನಮ್ಮ ಸ್ನೇಹಿತರು. ಪಬ್ಲಿಕ್ಗೆ ಉಪಯೋಗ ಆಗುವಂತ ಕೆಲಸವನ್ನ ನಾವು ಮಾಡಕ್ ಹೋದಾಗ ಪ್ರೋತ್ಸಾಹಿಸ್ಬೇಕು. ಎದೆ ತಟ್ಟಿ ಮುಂದೆ ಹೋಗಪ್ಪ ಕೆಲಸ ಮಾಡು ಅಂತ ಹೇಳ್ಬೇಕು ನಾವು. ಅದು ಪಬ್ಲಿಕ್ ಮೇಲೆ ಇಂಟ್ರೆಸ್ಟ್ ಇರುವಂತದ್ದು. ಇವತ್ತು ನಮ್ಮ SNR ಹಾಸ್ಪಿಟಲ್ ಬರೀ ಆಲ್ಟ್ರೇಷನ್ಗೆ 10 ಕೋಟಿ ರೂಪಾಯಿ ಕೆಲಸ ಮಾಡಿಸ್ತಾ ಇದ್ದೀವಿ. ಆಲ್ಟ್ರೇಷನ್ಗೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲ, ಆಲ್ಟ್ರೇಷನ್ಸ್ ಚಿಕ್ಕಪುಟ್ಟ ರಿಪೇರಿ ಕೆಲಸಗಳಿಗೆ 10 ಕೋಟಿ ಹಾಕಿದೀವಿ. ಇವತ್ತು ಮೆಡಿಕಲ್ ಕಾಲೇಜ್ ಮಾಡ್ತಾ ಇದೀವಿ, ಮೆಡಿಕಲ್ ಕಾಲೇಜ್ಗೆಲ್ಲ ಆಗಿದೆ. ಎಲ್ಲವನ್ನು ಈ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು. ರೋಡ್ಸ್ ಕೆಲಸ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ. ಯಾಕಂದ್ರೆ ಅದಕ್ಕೆ ಒಂದು ಪ್ರೋತ್ಸಾಹ ಬೇಕಷ್ಟೇ, ನಮ್ಗೆ ಬೇರೆ ಏನೂ ಇಲ್ಲ. ಪ್ರೋತ್ಸಾಹದಿಂದ ಹೋಗ್ಬೇಕಾಗುತ್ತೆ. ನನ್ನ ಕ್ಯಾರೆಕ್ಟರ್ ಹೆಂಗೆ ಅಂತ ಹೇಳಿದ್ರೆ, ನಾನು ಎಷ್ಟು ಒಳ್ಳೆಯವರಾಗಿರ್ಬೇಕು ಅಷ್ಟು ಒಳ್ಳೆಯವನಾಗಿರ್ತೀನಿ. ನನಗೆ ಏನಾದ್ರೂ ವಿರುದ್ಧವಾಗಾದಾಗ ನನಗೆ ಯಾರು ನನಗೆ ಪಬ್ಲಿಕ್ ಜನ ಬೇಕು. ಇವಾಗ ನೀವು ರೋಡಲ್ಲಿ ಓಡಾಡು, ನಿಮ್ಗೆ ರೋಡ್ ಬೇಕು. ನಾನು ಯಾರು ಬೇಡ, ನಾನು ಒಬ್ಬನೇ ರೋಡ್ ಮಾಡ್ತೀನಿ. ನನಗೆ ಯಾರು ನಾನು ಕರ್ಕೊಂಡು ಹೋಗೋದಿಲ್ಲ, ನಾನು ಒಬ್ಬನೇ ಮಾಡ್ತೀನಿ. ನಂದು ಪವರು. ಬರ್ತೀನಿ, ಪೊಲೀಸ್ನ ಕರ್ಕೊಂಡು ಬರ್ತೀನಿ, ರಿಸರ್ವ್ ಕರ್ಕೊಂಡ್ ಬರ್ತೀನಿ. ನನ್ನನ್ನು ಯಾರು ಅಡ್ಡಕ್ಕೆ ಹಾಕೋಗುತ್ತೆ? ಯಾರು ಆಗೋದಿಲ್ಲ. ಆ ರೀತಿಯಲ್ಲಿ ಪಬ್ಲಿಕ್ ಮಾಡುವಂತ ಕೆಲಸವನ್ನ ಯಾರು ಬೇಡ ಅಂದ್ರೂ ನಾನು ಮಾಡೇ ಮಾಡ್ತೀನಿ. ಆ ಪಬ್ಲಿಕ್ ಸೇರಿಸ್ತೀನಿ. ಪಬ್ಲಿಕ್ಗೆ ಸೇರಿಸಿ. ಇವತ್ತಿರ್ಬೋದು, ನಾಳೆ ಇರ್ಬೋದು, ನಾಳಿದ್ದು ಸಾಯ್ಬೋದ್ರಿ. ನಾವು ಮೇಲಕ್ಕಾಗೋದಿಲ್ಲ. ಯಾರು ಯಾವತ್ತು ಒಂದು ನೀರ್ ಮೇಲೆ ಬುಡ್ಡ ಇದ್ದಂಗೆ ಎಲ್ಲ ನಾವೆಲ್ಲ ಜನ. ಆದ್ರೆ ನಾವು ಮಾಡಿರುವಂತ ಕೆಲಸ ಯಾವತ್ತು ಶಾಶ್ವತವಾಗಿರುವಂತದ್ದು ನಾವು ಮಾಡುವಂತ ಕೆಲಸ. ಇವತ್ತು ಕೌನ್ಸಿಲರ್ಸ್ ನಾವ್ ಯಾಕೆ ಇವತ್ತು ನಮ್ಮ ಕೋಲಾರಲ್ಲಿ ಕರ್ನಾಟಕದ ಮೊದಲನೇ ಮುಖ್ಯಮಂತ್ರಿ KC ರೆಡ್ಡಿ ಅವರು, ಲತೀಫ್ ಸಾಬ್ ಅವರು, ಆಮೇಲೆ ಚೆನ್ನೈನವರು, ME ವೆಂಕಟಪ್ಪನವರು, ME ಕೃಷ್ಣಪ್ಪನವ್ರನ್ನ ಯಾಕೆ ಅನ್ಸ್ಕೊಳ್ತೀವಿ ನಾವೆಲ್ಲ?
ಅವರೆಲ್ಲ ನಮ್ಗೆ ಮಾಡಿದ್ದಾರೆ. ಚೆನ್ನೈನವರು ಇವರು ಕರೆಂಟ್ ತಂದಿದ್ದಾರೆ. ಮೊದಲ ಮುಖ್ಯಮಂತ್ರಿ ಕೆ.ಸಿ. ರೆಡ್ಡಿ ಅವರು ಮೊದಲ ಮುಖ್ಯಮಂತ್ರಿ ಆಗಿದ್ದಾರೆ ಕೋಲಾರ ಜಿಲ್ಲೆಯವರು. ಎಂ.ವಿ. ಕೃಷ್ಣಪ್ಪನವರು ಈ ದೇಶಕ್ಕೆ ಟ್ರ್ಯಾಕ್ಟರ್ ತಂದಿದ್ದಾರೆ. ಈ ದೇಶಕ್ಕೆ ಹಸು ಡೆನ್ಮಾರ್ಕ್ ಹಸು ತಂದವ್ರೆ, ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಏನ್ ಕೈಮಣ ತಂದಿದ್ದಾರೆ. ಲತೀಫ್ ಸಾಬ್ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಇದಕ್ಕೆ, ಈ ಊರ್ನ ಬೆಳೆಯೋದಕ್ಕೆ. ಈಗ ಬಿ ಅನೇಕ ಜನ ಎಂ.ವಿ. ವೆಂಕಟಪ್ಪನವರು, ಆಲಂಗೂರು ಶ್ರೀನಿವಾಸ್ನವರು, ರಮೇಶ್ ಕುಮಾರ್ ಅವರು, ನಜೀರ್ ಅಣ್ಣ ಅವರು, ನಮ್ಮ ನಸೀರ್ ಸಾಬ್ ಅವರು, ಆಮೇಲೆ ಬಂದ್ಬಿಟ್ಟು ನಿಸಾರ್ ಅಹಮದ್ ಅವರು, ಎಲ್ಲರೂ ಇದಕ್ಕೆ ಅನೇಕ ಜನ ಈ ಊರನ್ನ ಅಭಿವೃದ್ಧಿ ಮಾಡ್ಬೇಕು ಅಂತಿದ್ದಾರೆ. ಅದರಲ್ಲಿ ನಾವು ಒಂದು ಅಲೀಲ್ ಸೇವೆ ತರ ನಾವು ಮಾಡೋಣ. ಅವರಲ್ಲಿ ಕಾಲ್ ಭಾಗ ಆದ್ರೂ ಮಾಡೋಣ. ನಾವು ಈ ದೊಡ್ಡವರು ಮಾಡಿದಾರಲ್ಲ, ಅದರಲ್ಲಿ ಒಂದು ಕಾಲ್ ಭಾಗ ಆದ್ರೂ ನಾವು ಮಾಡಿ ಜನಕ್ಕೆ ಏನಾದ್ರೂ ಉಪಯೋಗವಾಗುವಂತ ಕೆಲಸ ಮಾಡುವಂತ ಉದ್ದೇಶ ನಮ್ಮೆಲ್ಲರಿಗೂ ಇದೆ. ಖಂಡಿತವಾಗ್ಲೂ ನಾವು ಮಾಡೇ ಮಾಡ್ತೀವಿ. ಎಲ್ಲ ನಮ್ಮ ನಗರಸಭಾ ಸದಸ್ಯರಷ್ಟೇ ಅಲ್ಲ, ಎಲ್ಲರೂ ಬಂದ್ಬಿಟ್ಟು ಅಭಿವೃದ್ಧಿ ಮೇಲೆ ದೃಷ್ಟಿ ಇರೋರು, ಎಲ್ಲ ನಗರಸಭೆ ಸದಸ್ಯರು ಇರೋರು ಎಲ್ಲರೂ ಅಷ್ಟೇ, ನಮ್ಮ ನಗರಸಭೆ ಸದಸ್ಯರು ಎಲ್ಲರೂ ಅವ್ರಿಗೆ ಅಭಿವೃದ್ಧಿ ಮಾಡಬೇಕು ಅಂತ ದೃಷ್ಟಿ ಇದೆ. ನಿಮಗೆ ಸಹಕಾರವಾಗಿರ್ತೀವಿ, ನಿಮಗೆ ಬೆಂಬಲವಾಗಿರ್ತೀವಿ, ನಿಮ್ಮ ಜೊತೆಯಲ್ಲಿರ್ತೀವಿ. ಯಾವುದು ನಾವಿಲ್ಲ. ಈ ವಾರ್ಡಲ್ಲಿ ಯಾವುದೇ ವಾರ್ಡಲ್ಲಿ ಆಗ್ಬೋದು, ಇನ್ನ ರೋಡ್ಸ್ ಇಂಥದ್ದೇನಾದ್ರೂ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ಕೊಡಿ. ಈಗ ಬರುವಂತ ದುಡ್ಡಲ್ಲಿ ನಾನು ಹಾಕೊಡ್ತೀನಿ, ಎಲ್ಲ ಮಾಡ್ಕೊಡ್ತೀನಿ. ಮುಖ್ಯವಾಗಿ ಎಲ್ಲರಿಗೂ ವಾರ್ಡ್ ನಂಬರ್ 16 ಆ ಕಡೆ ಮೇಲೆ ಏನು ನಮ್ಮ ಅಂತರಗಂಗೆ ಬೆಟ್ಟ, ಆಮೇಲೆ ನಮ್ಮ ತೇರಳ್ಳಿ ಬೆಟ್ಟಕ್ಕೆ ಹೋಗುವಂತ ದಾರಿ, ಆ ಏರಿಯಾ ವಾರ್ಡ್ ಏನಿದೆ ಅಲ್ಲಿ ತುಂಬಾ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಆ ಕಡೆಗೆ ಸ್ವಲ್ಪ ಎಕ್ಸೆಸ್ ಆಗಿ ಸ್ವಲ್ಪ ದುಡ್ಡು ಕೊಡ್ತೀವಿ. ಆಗ ನಮ್ಮ ಕೌನ್ಸಿಲರ್ಸ್ ಮಿಕ್ಕಿದವರೆಲ್ಲರೂ ಸ್ವಲ್ಪ ಈ ಕಡೆ ಇರೋರೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ. ಖಂಡಿತವಾಗ್ಲೂ ಮಾಡೋಣ ಅಂತ ಹೇಳ್ತಾ ಇವತ್ತು ಈ ಹಾಸ್ಪಿಟಲ್ ಮಾಡಿ ಒಳ್ಳೇದಾಗ್ಲಿ.